ಇವತ್ತಿನ ಈ ವಿಡಿಯೋದಲ್ಲಿ ಡಿಪ್ರಿಷಿಯೇಷನ್ ಎಂಟ್ರೀಸ್. ಡಿಪ್ರಿಷಿಯೇಷನ್ ಅಂದರೆ ಡಿಕ್ರೀಸ್ ಇನ್ ದಿ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಗೆ ಒಂದು ಕಾರನ್ನು ಕೊಂಡ್ಕೊಂಡಿರ್ತೀವಿ, ಆ ಕಾರನ್ನು ನಾವು ವರ್ಷದಿಂದ ವರ್ಷಕ್ಕೆ ಅದರ ಮೌಲ್ಯ ಅನ್ನೋದು ಕಡಿಮೆ ಆಗುತ್ತೆ, 10% ಡಿಪ್ರಿಷಿಯೇಷನ್ ಆಗುತ್ತೆ. ಸೊ ಈ ರೀತಿ ಡಿಪ್ರಿಷಿಯೇಷನ್ ಆದರೆ ಅದು ಫೈನಲಿ 1% ಡಿಪ್ರಿಷಿಯೇಷನ್ ಬಂದು ನಿಲ್ಲುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಸವಕಳಿ ವೆಚ್ಚ. ಅಂದರೆ ಒಂದು ವಸ್ತು ಕೊಂಡುಕೊಂಡಾಗ ಇದ್ದ ಮೌಲ್ಯ ರಿಟರ್ನ್ ಮಾರಾಟಕ್ಕೆ ಹೊರಟ್ರೆ ಅದರ ಮೌಲ್ಯದಲ್ಲಿ ಕಡಿತವನ್ನು ಕಂಡುಕೊಂಡ್ರೆ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು, ಸೊ ಇದನ್ನು ಮೊದಲು ನಾವು ಮ್ಯಾನ್ಯುವಲಿ ತಿಳ್ಕೊಳ್ಳೋಣ. ಸೊ ಅದರಿಂದ ಮ್ಯಾನ್ಯುವಲಿ ತಿಳ್ಕೊಳ್ಳೋಕ್ಕೋಸ್ಕರ ಈಗ ನಾನು ಇದನ್ನು ಮ್ಯಾನ್ಯುವಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಟ್ರಾನ್ಸಾಕ್ಷನನ್ನು ತೊಗೊಂಡಿದ್ದೀನಿ. ಮಿಸ್ಟರ್ ಕೌಶಿಕ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 6 lakh ಅಂತ ಹೇಳಿದ್ವಿ. ಮಿಸ್ಟರ್ ಕೌಶಿಕ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾನೆ, 6 lakhsನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಮಿಸ್ಟರ್ ಕೌಶಿಕ್ ಬಂದು ಬಿಸ್ನೆಸ್ಗೆ ಇನ್ವೆಸ್ಟರ್ ಆದ್ದರಿಂದ ಅವರನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ತಗೋಬೇಕು, ಕ್ಯಾಪಿಟಲ್ ಅಕೌಂಟ್. ಸೊ ಹಾಗಾದರೆ ಮಿಸ್ಟರ್ ಕೌಶಿಕ್ ಅನ್ನೋನು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ರಿಟರ್ನ್ ಅವನಿಗೆ ಬರೋದ್ರಿಂದ ಇದನ್ನು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಹಾಕಬೇಕಾಗುತ್ತೆ. ರಿಸಿಪ್ಟ್ ವೋಚರ್. ಈಗ ನಾವು ಟ್ರಾನ್ಸಾಕ್ಷನನ್ನು ನೋಡುವ. ಮಿಸ್ಟರ್ ಕೌಶಿಕ್ ಏನಾಗ್ತಾನೆ ಅಂದರೆ ಕ್ರೆಡಿಟರ್. ಅದೇ ರೀತಿಯಾಗಿ ಕ್ಯಾಶ್ ನಮಗೆ ಬರುತ್ತೆ ಪ್ರಾಫಿಟ್ ಆರ್ ಲಾಸ್ ರೂಪದಲ್ಲಿ, ಆದ್ದರಿಂದ ಕ್ಯಾಶು ಡೆಬಿಟೆಡ್. ಸೊ ಇದನ್ನೇ ನಾವು ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮಲ್ಲಿ ಎಂಟ್ರಿ ಮಾಡೋಕ್ಕೆ ಹೋದರೆ, ಸೊ ಇದನ್ನು ನಾವು ಹೇಗೆ ಎಂಟ್ರಿ ಹಾಕಬೇಕಾಗತ್ತೆ ಅಂದರೆ ಅಕೌಂಟ್ ಅಂತ ಬರುತ್ತೆ. ಅಕೌಂಟಲ್ಲಿ ನಾವು ಕ್ಯಾಶ್ ನಾನ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡಬೇಕು. ಕ್ಯಾಶ್. ಅದೇ ರೀತಿ ಪರ್ಟಿಕ್ಯುಲರಲ್ಲಿ ಬರುತ್ತೆ ಮಿಸ್ಟರ್ ಕೌಶಿಕ್. ಮಿಸ್ಟರ್ ಕೌಶಿಕ್ ಬಂದು ಇದು ಪರ್ಟಿಕ್ಯುಲರಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಈ ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು, 6 lakh. ನೆಕ್ಸ್ಟು ಸೆಕೆಂಡ್ ಬರುತ್ತೆ ಲ್ಯಾಂಡ್ ಪರ್ಚೇಸ್ಡ್. ಲ್ಯಾಂಡನ್ನು ಪರ್ಚೇಸ್ ಮಾಡಿ ಆಗಿದೆ. ಪರ್ಚೇಸ್ಡ್ ಮೀನ್ಸ್ ಖರೀದಿ ಮಾಡಿ ಆಗಿದೆ. ಲ್ಯಾಂಡ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ನಾವು ಎಂಟ್ರಿ ತೊಗೊಂಡು ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಮೌಂಟನ್ನು ಕೊಟ್ಟಿರ್ತೀವಿ. ಸೊ ಆದ್ದರಿಂದ ಇಲ್ಲಿ ಪೇಮೆಂಟ್ ವೋಚರ್ಗೆ ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಪೇಮೆಂಟ್ ವೋಚರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಏನಾಗಿದೆ ಅನ್ನೋದನ್ನು ನೋಡೋಣ. ಲ್ಯಾಂಡ್ ಕಮ್ಸ್ ಇನ್. ಲ್ಯಾಂಡ್ ನಮಗೆ ಬಂದಿದೆ, ಅದರಿಂದ ಇದನ್ನ ಡೆಬಿಟಲ್ಲಿ ಎಂಟ್ರಿ ಕೊಡಬೇಕು. ಲ್ಯಾಂಡನ್ನು ತೊಗೋಬೇಕಾದ್ರೆ ಏನನ್ನು ಕೊಟ್ಟಿರ್ತೀರಾ, ಕ್ಯಾಶನ್ನು ಕೊಟ್ಟಿರ್ತೀವಿ, ಹೌದಾ? ಸೊ ಕ್ಯಾಶ್ ಅನ್ನೋದು ನಮ್ಗೆ ಏನಾಗುತ್ತೆ, ಹಾಗಾದರೆ ನಮ್ಮಿಂದ ಹೊರಗೆ ಹೋಗೋದ್ರಿಂದ ಕ್ಯಾಶ್ ಗೋಸ್ ಔಟ್ ಆಗಿದೆ, ಕ್ರೆಡಿಟ್. ಸೊ ಇದನ್ನು ನಾವು ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮಲ್ಲಿ ಮಾಡೋಕ್ಕೆ ಹೋದರೆ ಅಕೌಂಟ್ ಅಂತ ಬರುತ್ತೆ. ಆ ಜಾಗದಲ್ಲಿ ನಾವು ಕ್ಯಾಶ್ ಎಂಟ್ರಿಯನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಕ್ಯಾಶ್ ರೂಪದಲ್ಲಿ ಆಗಿದೆ ಅಂತ. ಹಾಗೆ ಪರ್ಟಿಕ್ಯುಲರ್ ಅಂತ ಬರುತ್ತೆ. ಸೊ ಪರ್ಟಿಕ್ಯುಲರಲ್ಲಿ ನಾವೇನು ಮಾಡಿದ್ದೀವಿ ಅಂತ, ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ದೀವಿ ಅಲ್ವಾ, ಲ್ಯಾಂಡನ್ನು ತೊಗೋಬೇಕಾಗತ್ತೆ. ಸೊ ಇಲ್ಲಿ ಅಮೌಂಟ್ ಬಂದು 2,50,000 2,50,000 ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡುವ. ಫರ್ನಿಚರ್ ಪರ್ಚೇಸ್ಡ್ 45,000 ಅಂತ ಇದೆ. ಫರ್ನಿಚರನ್ನು ಪರ್ಚೇಸ್ಡ್ ಮಾಡಿದರೆ 45,000ಗೆ ಅಂತ. ಸೊ ಈಗ ಫರ್ನಿಚರನ್ನು ತೊಗೊಳ್ಳೋಣ. ಫರ್ನಿಚರ್ ಬಂದು ಫಿಕ್ಸ್ಡ್ ಅಸೆಟ್ಸು. ಇದಕ್ಕೆ ಒಂದು ಇನ್ವೆಂಟ್ರಿ ವ್ಯಾಲ್ಯೂಸ್ ಬರುತ್ತೆ, ಅದನ್ನು ಎಫೆಕ್ಟೆಡ್ ಎಸ್ ಹಾಕಬೇಕು. ಫಿಕ್ಸ್ಡ್ ಅಸೆಟ್ಸ್. ಫಸ್ಟು ಇದರ ಅಂಡರ್ ರೂಪನ್ನು ನಾವು ತಿಳ್ಕೋಬೇಕು. ಸೊ ನೆಕ್ಸ್ಟ್ ಈಗ ಏನಾಗಿದೆ ಅಂದರೆ ಟ್ರಾನ್ಸಾಕ್ಷನ್ ನೋಡೋ. ಫರ್ನಿಚರ್ ಕಮ್ಸ್ ಇನ್ ಆಗಿದೆ. ರಿಯಲ್ ಅಕೌಂಟ್ ಮೂಲಕ ಇದನ್ನು ಕನ್ಸಿಡರ್ ಮಾಡಿದರೆ ಇದು ಡೆಬಿಟ್. ಸೊ ಹಾಗಾದರೆ ಫರ್ನಿಚರ್ ಕಮ್ಸ್ ಇನ್ ಆಗಬೇಕು ಅಂದರೆ ನಾವು ಹಣವನ್ನು ಕೊಟ್ಟಿರ್ತೀವಿ. ಈ ಹಣವನ್ನು ಪೇಯ್ಡ್ ಮಾಡಿರೋದ್ರಿಂದ ಇದನ್ನು ನಾನು ಪೇಮೆಂಟ್ ವೋಚರ್ಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟು ಫರ್ನಿಚರ್ ಕಮ್ಸ್ ಇನ್, ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್ ಆಗಿದೆ. ಕ್ಯಾಶ್ ಅನ್ನೋದು ನಮಗೆ ಕ್ರೆಡಿಟ್. ನೆಕ್ಸ್ಟು ಇದನ್ನು ನಾವು ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶನ್ನು ಕನ್ಸಿಡರ್ ಮಾಡೋಣ, ಆಯಿತಾ? ಅದೇ ರೀತಿಯಾಗಿ ಅಕೌಂಟಲ್ಲಿ ನಾನು
ಕ್ಯಾಶನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಪರ್ಟಿಕ್ಯುಲರಲ್ಲಿ ಏನನ್ನು ಎಂಟ್ರಿ ಹಾಕೋಣ ಅಂದರೆ ಫರ್ನಿಚರ್. ಸೊ ಇಲ್ಲಿ ನಾವು ಅಮೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರಿಂಟರ್ ಪರ್ಚೇಸ್ಡ್ ಅಂತ ಇದೆ. ಸೊ ಪ್ರಿಂಟರ್ ಪರ್ಚೇಸ್ಡ್, ಇಲ್ಲಿ ನಾವು ಏನನ್ನು ತಗೋಬೇಕು, ಪ್ರಿಂಟರ್. ಪ್ರಿಂಟರ್ ಅಂಡರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್. ಸೊ ಇಲ್ಲಿ ನಾವು ಯಾವುದು ಪರ್ಚೇಸ್ಡ್ ಅಂದರೆ ಖರೀದಿ ಮಾಡಿ ಆಗಿದೆ, ಯಾವ ವೋಚರಿ ತೊಗೋಬೇಕಾಗುತ್ತೆ, ಪೇಮೆಂಟ್ ವೋಚರಿ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನನಗೆ ಪ್ರಿಂಟರ್ ಸೊ ಪ್ರಿಂಟರ್ ಕಮ್ಸ್ ಇನ್ ಆಗಿರೋದ್ರಿಂದ ಫಿಲ್ಸನ್ನು ಡೆಬಿಟಲ್ಲಿ ಕೊಡಬೇಕಾಗುತ್ತೆ, ಡೆಬಿಟ್ ಎಂಟ್ರಿ. ಅದೇ ರೀತಿಯಾಗಿ ಪ್ರಿಂಟರನ್ನು ತಗೋಬೇಕಾದ್ರೆ ನಮ್ಮಿಂದ ಏನು ಹೊರಗೆ ಹೋಗಿದೆ, ಕ್ಯಾಶ್ ಬಂದು ಕ್ರೆಡಿಟೆಡ್. ಇದನ್ನೇ ನಾವು ಸಿಂಗಲ್ ಎಂಟ್ರಿ ಮಾಡೋಕ್ಕೋದ್ರೆ ಅಕೌಂಟಲ್ಲಿ ಯಾವ ರೂಪದಲ್ಲಿದೆ ಹಣ ಅಂತ ಫಸ್ಟ್ ನೋಡಬೇಕು, ಕ್ಯಾಶ್. ನೆಕ್ಸ್ಟು ಪರ್ಟಿಕ್ಯುಲರ್ ನೋಡೋಣ. ಇಲ್ಲಿ ಪರ್ಟಿಕ್ಯುಲರಲ್ಲಿ ಪ್ರಿಂಟರ್ ಬಂದು ಅಮೌಂಟನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ 12,000. ನೆಕ್ಸ್ಟು ಡಿಪ್ರಿಷಿಯೇಷನ್ ಆನ್ ಪ್ರಿಂಟರ್ ಅಂತ ಇದೆ. ಡಿಪ್ರಿಷಿಯೇಷನ್ ಅಂದರೆ ಸವಕಳಿ ವೆಚ್ಚ ಆಗಿದೆ. ಇದೊಂದು ಅಡ್ಜಸ್ಟ್ಮೆಂಟ್ ಎಂಟ್ರಿ ವೋಚರ್ ಅಂತ ಕರೆಯೋದನ್ನು ಜರ್ನಲ್ ವೋಚರ್ ಅಂತ ಕರೀತಾರೆ. ಜರ್ನಲ್ ವೋಚರನ್ನು ಅಡ್ಜಸ್ಟ್ಮೆಂಟ್ ಎಂಟ್ರಿ ವೋಚರ್ ಅಂತ ಕರೀತಾರೆ. ಸೊ ಇಲ್ಲಿ ನಾವು ಫಸ್ಟ್ ಏನು ತಗೋಬೇಕು ಅಂದರೆ ಡಿಪ್ರಿಷಿಯೇಷನ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ಇದನ್ನು ಪ್ರಾವಿಷನ್ಸಲ್ಲಿ ಕೂಡ ಕೆಲವೊಬ್ಬರು ಕೊಡ್ತಾರೆ. ಸೊ ಇದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ. ಡಿಪ್ರಿಷಿಯೇಷನ್ ಎಷ್ಟಾಗಿದೆ ಅಂದರೆ 1,200. ಇಲ್ಲಿ ನಮಗೆ ಕ್ರೆಡಿಟ್ ಟು ಡೆಬಿಟ್ ಬರೋದಿಲ್ಲ, ಟು ಆರ್ ಬೈ ಅಂತ ತೊಗೊತೀವಿ. ಟು ಅಂದರೆ ಡಿಪ್ರಿಷಿಯೇಷನ್, ಬೈ ಅಂದರೆ ಡಿಪ್ರಿಷಿಯೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಕೆಳಗಡೆ ಟು ಏನಾಗಿದೆ ಅಂತ, ಟು ಡಿಪ್ರಿಷಿಯೇಷನ್ ಆನ್ ಪ್ರಿಂಟರ್. ಅಥವಾ ನೀವು ಡೈರೆಕ್ಟಾಗಿ ಮೊದಲೇ ನೀವು ಪ್ರಿಂಟರ್ ಅಂತ ತೊಗೊಂಡಿರ್ತೀರ, ಸೊ ಆ ಪ್ರಿಂಟರನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆಯಿತಾ, ಈ ರೀತಿಯಾಗಿ ಡಬಲ್ ಎಂಟ್ರಿ ಸಿಸ್ಟಮ್. ಅದೇ ನೀವು ಸಿಂಗಲ್ ಎಂಟ್ರಿ ಸಿಸ್ಟಮಿಗೆ ಹೋದರೂ ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡುವ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಅಂತ ಇದೆ. ಡಿಪ್ರಿಷಿಯೇಷನ್ ಆನ್ ಫರ್ನಿಚರು. ಸೊ ಇಲ್ಲಿ ನಾವು ಆಲ್ರೆಡಿ ಆ ಫರ್ನಿಚರ್ ಎಲ್ಲ ಎಂಟ್ರಿ ಆಗಿರುತ್ತೆ. ಸೊ ಇದು ಕೂಡ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಜರ್ನಲ್ ವೋಚರು. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಆಲ್ರೆಡಿ ತೊಗೊಂಡಿರ್ತೀರ, ಅದೇ ನೀವು ತೊಗೊಳ್ಳಿ. ಡಿಪ್ರಿಷಿಯೇಷನ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ನೆಕ್ಸ್ಟ್ ಇಲ್ಲಿ 12,000. ಆಯಿತಾ. ಸೊ ನೆಕ್ಸ್ಟು ಡಿಪ್ರಿಷಿಯೇಷನ್ ಯಾವುದ್ರದ್ದು, ಫರ್ನಿಚರ್ ಆಲ್ರೆಡಿ ಎಂಟ್ರಿ ಇರುತ್ತೆ, ಇದನ್ನು ನೀವು ಮತ್ತೆ ಎಂಟ್ರಿ ಮಾಡೋದು ಬೇಡ. 12,000. ಇಲ್ಲಿ ನೋಡಿ, ಇದು ಇಲ್ಲಿ ಬೈ ಬರಬೇಕು. ಸೊ ಹಾಗೆ ಕೆಳಗಡೆ ಏನು ಬರುತ್ತೆ, ಬೈ ಆದಮೇಲೆ 2 ಬರುತ್ತೆ. ನೆಕ್ಸ್ಟು ಪ್ರಿಂಟರ್ ವಾಸ್ ಸೋಲ್ಡ್ 25% ಪ್ರಾಫಿಟ್ ಅಂತ ಇದೆ. ಪ್ರಿಂಟರನ್ನು ಸೇಲ್ ಮಾಡಿ 25% ಪ್ರಾಫಿಟ್ ಬಂದಿದೆ ಅಂತ. ಸೊ ನಾವಿಲ್ಲಿ ಸೋಲ್ಡ್ ಮೀನ್ಸ್ ಸೇಲ್ ಆಗಿದೆ, ಪ್ರಾಫಿಟ್ ಬಂದಿದೆ ಅಂತ, ಅದರಿಂದ F6 ರಿಸಿಪ್ಟ್ ವೋಚರು. ಸೊ ಇಲ್ಲಿ ಪ್ರಿಂಟರ್ ನಮ್ಮಿಂದ ಹೊರಗೆ ಹೋಗ್ತಾ ಇದೆ, ಆದ್ದರಿಂದ ಪ್ರಿಂಟರ್ ಕ್ರೆಡಿಟೆಡ್. ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್ ಆಗಿದೆ, ಕ್ಯಾಶ್ ಡೆಬಿಟೆಡ್.
ಇದು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ. ಅದೇ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಅಂದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ಪ್ರಿಂಟರ್. ಸೊ ಈಗ ನಾವೊಂದು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ಪ್ರಿಂಟರ್ನ ಮೊದಲನೇ ಬೆಲೆಯನ್ನು ನೋಡಬೇಕು. ಸೊ ಇಲ್ಲಿ ಪ್ರಿಂಟರ್ನ ಬೆಲೆ ಬಂದು 12,000 ಇದೆ. ಸೊ ಇಲ್ಲಿಗ ನಾನು ಡಿಪ್ರಿಷಿಯೇಷನ್ ಎಷ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಡಿಪ್ರಿಷಿಯೇಷನ್ 1,200. ಸೊ ಈಗ ನಾವು ಏನು ಮಾಡಬೇಕು, ಇದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕು. 12,000 ಬೆಲೆ ಬಾಳುವ ಒಂದು ಪ್ರಿಂಟರು, ಸೊ ಮೈನಸ್ ಡಿಪ್ರಿಷಿಯೇಷನ್ ಆಗಿದೆ 1,200. ಸೊ ಈಸ್ ಈಕ್ವಲ್ ಟು 10,800 ಆಗುತ್ತೆ. ಆಯಿತಾ? 10,800 ಇಂಟು ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿದೆ? 25% ಪ್ರಾಫಿಟ್. 25% ಪ್ರಾಫಿಟ್ ಅಂದರೆ 2,700 ಬರುತ್ತೆ. ಆಯಿತಾ? ಈಸ್ ಈಕ್ವಲ್ ಟು 1,700. ಆಯಿತಾ? ಸೊ ಈಗ 10,800 ಪ್ಲಸ್ 2,700 ಈಸ್ ಈಕ್ವಲ್ ಟು 13,500 ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿ ಎಂಟ್ರಿ ಮಾಡಬೇಕು. ಸೊ ಈ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಕ್ಯಾಲ್ಕುಲೇಟ್ರನ್ನು ತೊಗೋಬೋದು. Ctrl+N ಹೊಡೆದ್ರೆ ಕ್ಯಾಲ್ಕುಲೇಟರ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಯಾವುದು ಆ್ಯಕ್ಟಿವೇಟ್ ಆಗುತ್ತೆ? ಕ್ಯಾಲ್ಕುಲೇಟರ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ಲ್ಯಾಂಡ್ ವಾಸ್ ಸೋಲ್ಡ್ 50% ಪ್ರಾಫಿಟ್. ಲ್ಯಾಂಡನ್ನು ನಾನು ಆಲ್ರೆಡಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಲ್ಯಾಂಡ್ 2,50,000. ಬಟ್ ಇಲ್ಲಿ ಎಲ್ಲಿಯೂ ಡಿಪ್ರಿಷಿಯೇಷನ್ ಆಗಿಲ್ಲ ಲ್ಯಾಂಡಿದು. ಸೊ ಆದ್ದರಿಂದ ನಾನು ಲ್ಯಾಂಡನ್ನು ಡೈರೆಕ್ಟಾಗಿ ತೊಗೋಬಹುದು. ಸೊ ಇದು ಕೂಡ ರಿಸಿಪ್ಟ್ ವೋಚರು. ಆಯಿತಾ? ಲ್ಯಾಂಡ್ ಗೋಸ್ ಔಟ್ ಆಗಿದೆ ಅಲ್ವಾ? ಲ್ಯಾಂಡ್ ಅನ್ನೋದು ಗೋಸ್ ಔಟ್ ಆಗಿದೆ. ಸೊ ಹಾಗಾದರೆ ವಾಟ್ ಕಮ್ಸ್ ಇನ್? ಕ್ಯಾಶ್ ಅನ್ನೋದು ಕಮ್ಸ್ ಇನ್ ಆಗಿದೆ. ಡೆಬಿಟ್ ಎಂಟ್ರಿ ಬರುತ್ತೆ. ಆಯಿತಾ? ಸೊ ಇದನ್ನು ನಾವು ಎಂಟ್ರಿ ಮಾಡೋಕ್ಕೆ ಹೋದರೆ ಅಕೌಂಟಲ್ಲಿ, ಅದು ಡಬಲ್ ಎಂಟ್ರಿ ಸಿಸ್ಟಮ್, ಇದು ಸಿಂಗಲ್ ಎಂಟ್ರಿ ಸಿಸ್ಟಮ್. ಅಕೌಂಟಲ್ಲಿ ಕ್ಯಾಶ್ ಬಂದಿದೆ ಅಂತ ಹಾಕ್ತೀನಿ. ಆಯಿತಾ? ಯಾವ ರೂಪದಲ್ಲಿ ಬಂದಿದೆ ಅಂತ ತೋರಿಸ್ಬೇಕಲ್ಲ. ಪರ್ಟಿಕ್ಯುಲರಲ್ಲಿ ನಾನು ಲ್ಯಾಂಡ್ ಅಂತ ತೊಗೋಬೇಕಾಗ್ತದೆ. ಸೊ ಲ್ಯಾಂಡನ್ನು ಈಗ ನಾನು ಕ್ಯಾಲ್ಕುಲೇಷನ್ ಮಾಡಿ ಎಂಟ್ರಿ ಮಾಡಬೇಕು. ಲ್ಯಾಂಡಿನ ನಿಜವಾದ ಬೆಲೆ 2,50,000. ಯಾವುದೇ ಡಿಪ್ರಿಷಿಯೇಷನ್ಗೆ ಒಳಪಟ್ಟಿಲ್ಲ. ಅದರಲ್ಲಿ 50% ಪ್ರಾಫಿಟನ್ನು ಕಂಡುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 50% ಪ್ರಾಫಿಟ್ ಆದರೆ 1,25,000 ಪ್ರಾಫಿಟ್ ಬರುತ್ತೆ. ಆಯಿತಾ? 1,25,000 ಪ್ರಾಫಿಟ್ ಬಂದಿದ್ದರೆ ಪ್ಲಸ್ ಅದರ ರಿಯಲ್ ಬೆಲೆ 2,50,000 ಈಸ್ ಈಕ್ವಲ್ ಟು 3,75,000. ಸೊ ಈ ಅಮೌಂಟನ್ನು ನೀವಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಯಿತಾ? ಸೊ ನೆಕ್ಸ್ಟು ಆಫೀಸ್ ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಇದು ಅಂಡರು ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನಮ್ಮಿಂದ ಹಣ ಖರ್ಚಾಗ್ತಕ್ಕಂಥ ಹಣ ಪೇಮೆಂಟ್ ಆಗ್ತಾಯಿದೆ, ಅದಕ್ಕೆ ನಾವು ಪೇಮೆಂಟ್ ವೋಚರನ್ನು ತೊಗೋಬೇಕು. ಸೊ ಇಲ್ಲಿ ನಾನೇನು ಮಾಡಬೇಕಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಬಂದು ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಇದು ಡೆಬಿಟ್ ಎಂಟ್ರಿ ಆಗಿರುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ ಆದರೆ ನಾವು ಅದಕ್ಕಾಗಿ ಏನನ್ನು ಖರ್ಚು ಮಾಡಿದ್ವಿ ಅಂದರೆ ಕ್ಯಾಶ್ ಗೋಸ್ ಔಟ್ ಆಗಿದೆ. ಕ್ಯಾಶ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟು
ಇಲ್ಲಿ ನಮಗೆ ಸಿಂಗಲ್ ಎಂಟ್ರಿ ಸಿಸ್ಟಮಿಗೆ ಹೋದರೆ ಅಕೌಂಟಲ್ಲಿ ಕ್ಯಾಶು, ಪರ್ಟಿಕ್ಯುಲರಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ 3000. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಟ್ರಾನ್ಸಾಕ್ಷನ್ ಇದೆ ನಮ್ಮದು. ಸೊ ನೆಕ್ಸ್ಟ್ ನೋಡು, ಆಫೀಸ್ ಇನ್ಕಮ್ ಅಂತ ಇದೆ. ಆಫೀಸ್ ಇನ್ಕಮ್, ಈಗ ನಾನಿಲ್ಲಿ ಆಫೀಸ್ ಇನ್ಕಮ್ ಅಂತ ತೊಗೊತೀನಿ. ಆಫೀಸ್ ಇನ್ಕಮ್ ಬಂದು ಇಂಡೈರೆಕ್ಟ್ ಇನ್ಕಮ್. ಸೊ ಈಗ ನಮಗೆ ಹಣ ಬರೋದ್ರಿಂದ ನಾವು ರಿಸಿಪ್ಟ್ ವೋಚರನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆಫೀಸ್ ಇನ್ಕಮ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸಲ್ಲಿ ಬರುತ್ತೆ ಆಫೀಸ್ ಇನ್ಕಮ್. ಸೊ ಇದನ್ನು ನಾನೇನು ಮಾಡಬೇಕು ಅಂದರೆ ಕ್ರೆಡಿಟೆಡ್. ಸೊ ಆಫೀಸ್ ಇನ್ಕಮ್ ಯಾವ ರೂಪದಲ್ಲಿ ಆಗಿದೆ ಅಂದರೆ ಕ್ಯಾಶ್ ರೂಪದಲ್ಲಿ, ಕ್ಯಾಶ್ ಡೆಬಿಟೆಡ್, ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಹೌದಾ? ನೆಕ್ಸ್ಟು ಇದನ್ನು ಸಿಂಗಲ್ ಎಂಟ್ರಿ ಹೋದರೆ ಅಕೌಂಟಲ್ಲಿ ಕ್ಯಾಶ್, ಪರ್ಟಿಕ್ಯುಲರಲ್ಲಿ ಆಫೀಸ್ ಇನ್ಕಮ್. ಆಯಿತಾ? ಸೊ ಇದನ್ನು ಅಮೌಂಟನ್ನು ಎಂಟ್ರಿ ಮಾಡೋಣ ನಾವು. ಸೊ ಎಷ್ಟು ಅಮೌಂಟು? 8000. ಸೊ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ಗಳನ್ನು ನೀವು ಮಾಡಿ ಕೂಡ ಪ್ರಾಕ್ಟೀಸ್ ಮಾಡಿ. ಇದನ್ನು ಥಿಯರಿಟಿಕಲ್ ಕಲ್ತ ಮೇಲೆ ನೀವು ಪ್ರಾಕ್ಟಿಕಲನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ನಾನು ಪ್ರಾಕ್ಟಿಕಲ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.